42 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾದ ಚಪ್ರದಹಳ್ಳಿ ಗ್ರಾಮ ಪಂಚಾಯಿತಿಯ ನೂತನ ಕಟ್ಟಡ ಉದ್ಘಾಟನಾ ಕಾರ್ಯಕ್ರಮ ಅನಿವಾರ್ಯ ಕಾರಣದಿಂದಾಗಿ ಮುಂದೂಡಲಾಗಿದೆ. ಪರಿಸರ ಸ್ವಚ್ಛತೆ ಹಾಗೂ ದೀಪಾಲಂಕಾರದಿಂದ ಸಜ್ಜುಗೊಂಡಿದ್ದ ಕಟ್ಟಡದ ಲೋಕಾರ್ಪಣೆಗಾಗಿ ದಿನಾಂಕ ನಿಗದಿಯಾಗಿದ್ದರೂ ಮಾನ್ಯ ಸಚಿವರು ಹಾಗೂ ಲೋಕಸಭಾ ಸದಸ್ಯರ ತುರ್ತು ಕಾರ್ಯದ ಬಗ್ಗೆ ಮಾಹಿತಿ ಬಂದ ಹಿನ್ನೆಲೆಯಲ್ಲಿ ಕಾರ್ಯಕ್ರಮವನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲಾಗಿದೆ. ಪಿಡಿಒ, ಪಂಚಾಯಿತಿ ಅಧ್ಯಕ್ಷರು ಹಾಗೂ ಸದಸ್ಯರ ತುರ್ತು ಸಭೆಯಲ್ಲಿ ಯಾವುದೇ ರಾಜಕೀಯ ಪಕ್ಷಪಾತವಿಲ್ಲದೆ ಈ ನಿರ್ಧಾರಕ್ಕೆ ಸಮ್ಮತಿಸಲಾಗಿದೆ. ಮುಂದಿನ ದಿನಾಂಕದಲ್ಲಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗುವುದೆಂದು ಮಾಜಿ ಅಧ್ಯಕ್ಷ ಇಸಿ ಧರಣೇಶ್ ತಿಳಿಸಿದ್ದಾರೆ. ನಾನು ಚಪ್ರದಹಳ್ಳಿ ಗ್ರಾಮ ಪಂಚಾಯತಿ ಸದಸ್ಯರು, ಮಾಜಿ ಅಧ್ಯಕ್ಷರು. ಇವತ್ತು ನಮ್ಮ ಪಂಚಾಯಿತಿಯಲ್ಲಿ ನೂತನವಾಗಿ ನಾವು ನಿರ್ಮಿಸಿರ್ತಕ್ಕಂಥ ನೂತನ ಕಟ್ಟಡ ಕಾಮಗಾರಿಯ ಉದ್ಘಾಟನಾ ಸಮಾರಂಭ ಕಾರ್ಯಕ್ರಮ ಇತ್ತು. ಅನಿವಾರ್ಯ ಕಾರಣಗಳಿಂದ ಕಾರ್ಯಕ್ರಮವನ್ನು ಇವತ್ತು ಮುಂದೂಡಲಾಗಿದೆ ಅಂತೇಳಿ ಸಚಿವರ ಕಚೇರಿಯಿಂದ ನಮ್ಮ ಪಂಚಾಯತಿಗೆ ಸುದ್ದಿ ಬರಲಾಗಿ ನಾವು ತುರ್ತು ಸಭೆಯನ್ನು ಮಾಡಿ ಅದಕ್ಕೆ ನಾವೆಲ್ಲರೂ ಗೌರವಿಸಿ ಮುಂದೆ ಅವ್ರು ಕೊಡ್ತಕ್ಕಂಥ ದಿನಾಂಕದಂದು ನಾವು ಆ ಕಟ್ಟಡವನ್ನು ಉದ್ಘಾಟನೆ ಕಾರ್ಯಕ್ರಮವನ್ನು ಏರ್ಪಡಿಸ್ಕೊಳ್ಳೋದು ಅಂತೇಳಿ ತೀರ್ಮಾನ ತಗೊಂಡು ಇವತ್ತಿನ ಕಾರ್ಯಕ್ರಮವನ್ನು ನಾವು ಮುಂದೂಡಿಕೊಂಡಿದ್ದೀವಿ. ನಾವು ಮಾನ್ಯ ಸಚಿವರು ಮತ್ತು ಮಾನ್ಯ ಲೋಕಸಭಾ ಸದಸ್ಯರು ಕಚೇರಿಯಿಂದ ಯಾವತ್ತು ದಿನಾಂಕ ನಿಗದಿಯಾಗಿ ನಮಗೆ ಬರುತ್ತೋ ನಮ್ಮ ಪಂಚಾಯತಿ ಕಚೇರಿಗೆ ಅವತ್ತು ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡ್ತೀವಿ. ಕೆಲವೊಂದು ಸಂದರ್ಭದಲ್ಲಿ ತುರ್ತು ಕಾರ್ಯಕ್ರಮವನ್ನು ತುರ್ತು ಸಂದರ್ಭ ಬಂದಂಥ ಸಂದರ್ಭದಲ್ಲಿ ರದ್ದುಗೊಳಿಸಬೇಕಾಗಿರುತ್ತದೆ ಕಾರ್ಯಕ್ರಮವನ್ನು. ಅದಕ್ಕೆ ನಾವೆಲ್ಲರೂ ಗೌರವಿಸ್ಬೇಕು, ಅದನ್ನು ಗೌರವಿಸ್ತೀವಿ. ನಾವು ಕಾರ್ಯಕ್ರಮ ರದ್ದು ಮಾಡ್ಕೊಂಡಿದ್ದೀವಿ, ಅದನ್ನು ಏನು ಮಾಡಲಿಕ್ಕಾಗಲ್ಲ, ಗೌರವಿಸ್ಬೇಕು. ಮೇಲಧಿಕಾರಿಗಳು, ಸಚಿವರು, ಅವರ ಸ್ಥಾನ ಇದಕ್ಕೆ ನಾವು ಗೌರವಿಸೋದು ನಮ್ಮ ಕರ್ತವ್ಯ, ನಾವು ಗೌರವಿಸ್ತೀವಿ ಅದನ್ನು.